ಇನ್ನು ನೆಕ್ಸ್ಟು ನಾವು ಬರೋ ಅಂಥದ್ದು ಜಲತತ್ವ ಅಂದರೆ ಕಪ್ಸ್. ಪ್ರತಿ ಮೈನರ್ ಅರ್ಕಾಣದಲ್ಲಿ 14 ಕಾರ್ಡ್ ಇರುತ್ತೆ. ಪ್ರತಿ ಒಂದು ತತ್ವಕ್ಕೂ 14 ಕಾರ್ಡ್ ಲೆಕ್ಕ. 4 ತತ್ವಗಳದನ್ನು ಇದು ಇದು ಮಾಡ್ತೀವಿ. ಆಕಾಶ ತತ್ವದಲ್ಲಿ ಮಾತ್ರ 22 ಕಾರ್ಡ್ ಇರುತ್ತೆ. ಇನ್ನು ಅದು ಮೇಜರ್ ಅರ್ಕಾಣ. ಇನ್ನು ಮಿಕ್ಕಿದ್ದೆಲ್ಲ ಮೈನರ್ ಅರ್ಕಾಣ. ಪ್ರತಿ ಮೈನರ್ ಅರ್ಕಾಣಗೂ 14 ಕಾರ್ಡ್ಗಳು ಇರುತ್ತೆ. ಓಕೆ, ಈಗ ನಾವು ಜಲತತ್ವಕ್ಕೆ ಬಂದಿದ್ದೀವಿ. ನೆಕ್ಸ್ಟು ಇದು ಪೆಂಟಕಲ್ ವರ್ಷ ಅಂತ ಆಯಿತು. ವರ್ಷದ ತಗೋತೀವಿ ಇಯರ್ನ, ಇದು ಮಂತ್ ತಗೋತೀವಿ. ಇದು ಜಲತತ್ವ. ಓಕೆ, ಈಗ ಜಲತತ್ವದಲ್ಲಿ ಇಲ್ಲಿ ಏಸ್ ಆಫ್ ಕಪ್ಸ್ ಇದೆ. ಆಗಲೇ ನಿಮಗೆ ಹೇಳಿದೆ ಏಸ್ ಅಂತ ಬಂದರೆ 1 ಅಂತ ತಗೋಬೇಕು. ಸೊ ಎಗೇನ್ ಸೂರ್ಯ ಅಂತ ಬಂತು. ಯಾಕೆ ನಾವು ನಂಬರ್ನ ಅಷ್ಟು ಪರ್ಟಿಕ್ಯುಲರ್ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ರೆಮಿಡಿ ಅಂತ ಏನಾದರೂ ಆ ಜಾಗದಲ್ಲಿ ಆ ಕಾರ್ಡ್ಗಳು ಬಂದರೆ ನೀವು ನಂಬರ್ನ ನೋಡಬೇಕಾಗತ್ತೆ. ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಆ ಗ್ರಹದ ದೇವತೆಗಳನ್ನ ಸಂಬಂಧಪಟ್ಟಿದ್ದು ರೆಮಿಡಿಗಳನ್ನ ಅವ್ರಿಗೆ ಹೇಳಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಅದನ್ನು ನೆನ್ಪಿಟ್ಕೋಬೇಕು. ಸೊ ಇದು 1ನೇ ನಂಬರ್ ಇದೆ. ಮತ್ತು ಇಲ್ಲಿ ಕಾಯಿನ್ ಹಾಕ್ತಾ ಇದೆ. ಫುಲ್ ಡಿವೈನ್ ಹ್ಯಾಂಡ್ ಇದೆ. ಎಮೋಷನ್ಸ್ ಇದೆ. ಕಪ್ಸಿಂದ ಪೂರ್ತಿ ಕಾಯಿನು ಹಾಕೋದು ಮತ್ತು ಇಲ್ಲೂ ಎಲ್ಲ ನೋಡಿ ಫುಲ್ಲು ನೀರು ಚೆನ್ನಾಗಿದೆ ಮತ್ತು ಎಲ್ಲ ಫ್ಲವರ್ಸ್ ಎಲ್ಲ ಬಂದಿದೆ. ಬಟ್ ಇಲ್ಲಿ ಒಂದೇನು ಅಂತಂದರೆ ನೋಡಿ, ಯಾವಾಗಲೂ ತಾವರೆ ಹೂವು ಬರೋದು ಕೊಳಗಳಲ್ಲಿ, ಅಂದರೆ ಹರಿಯ ನೀರಲ್ಲ. ಸೊ ಇಲ್ಲಿ ಎಮೋಷನಲ್ಲೂ ನಿಂತಿದೆ. ಅಂದರೆ ತೃಪ್ತಿಯಾಗಿದೆ ಅಂತಲೂ ನೀವು ತಗೋಬಹುದು, ಅಥವಾ ಯಾರೋ ಒಬ್ಬರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಎಮೋಷನ್ಸ್ನ ಅಂತಲೂ ನೀವು ತಗೋಬಹುದು. ನೀವು ಅದನ್ನು ಹೇಳಬೇಕಾಗತ್ತೆ. ಈಗ ಯಾರೋ ಒಬ್ಬರು ನನಗೆ ಗೊತ್ತಿಲ್ಲ, ನನ್ನ ಗಂಡ ನನ್ನ ಇಷ್ಟಪಡ್ತಾರೋ ಪಡಲ್ವೋ ಅಂತಲೇ ನಂಗೆ ಅರ್ಥ ಆಗ್ತಾ ಇಲ್ಲ ಅಂದಾಗ ಈ ಕಾರ್ಡ್ ಬಂದರೆ ತುಂಬ ಇಷ್ಟಪಡ್ತಾರೆ, ಆದರೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ತೋರಿಕೆ ಇಲ್ಲ ಅಷ್ಟೇ ಅಂತ ನೀವು ಹೇಳಬೇಕು. ಮತ್ತು ಯಾರಿಗೋ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ನಾನು ಹೆಂಗಿದ್ರೆ ಅವ್ರಿಗೆ ಇಷ್ಟ ಅಂತ ಕೇಳಿದಾಗ ಈ ಕಾರ್ಡ್ ಬಂದರೆ ಪುನಃ ಈಗೇನು ಅದೇ ಆನ್ಸರು ನೀವು ಹೇಳಿ. ನಿಮಗೆ ಎಲ್ಲ ಕೆಪಾಸಿಟಿ ಇದು ಎಲ್ಲ ಎಮೋಷನ್ಸ್ ಎಲ್ಲ ಇದೆ, ನೀವು ತುಂಬ ಇಷ್ಟಪಡ್ತೀರಿ, ಅದನ್ನು ತೋರಿಸ್ಬೇಕಾದ್ರೆ ತೋರಿಸ್ದೇ ಇಟ್ಕೊಂಡ್ರೂ ತಪ್ಪಾಗುತ್ತೆ. ಸೊ ನೀವು ನಿಮ್ಮ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಬೇಕು. ಇಲ್ಲಿ ಒಂದೇ ಒಂದು ಬರ್ತಾ ಇರೋದು ಪ್ಲಸ್ ಕಾರ್ಡು. ಎಲ್ಲ ತುಂಬ ಚೆನ್ನಾಗಿದೆ, ಆದರೆ ಎಕ್ಸ್ಪ್ರೆಸ್ ಕಡಿಮೆ ಇರುತ್ತೆ. ಎಕ್ಸ್ಪ್ರೆಸ್ ಮಾಡಬೇಕು. ಇದೊಂದೇ ಇದು ನಂಬರ್ 1 ಕಾರ್ಡು, ಸೂರ್ಯನ ಕಾರ್ಡು. ನೆಕ್ಸ್ಟು 2 ಆಫ್ ಕಪ್ಸ್. ಈ 2 ಆಫ್ ಕಪ್ಸಲ್ಲಿ ಈಗ ಯಾರೋ ಒಬ್ಬರು ಪಾರ್ಟ್ನರ್ಶಿಪ್ ಮಾಡ್ತಿದ್ದೀನಿ, ನನ್ನ ಫ್ರೆಂಡ್ ಇವರು ಅಂತ ಹೇಳಿದ್ರೆ ಈ ಕಾರ್ಡ್ ಬಂದರೆ ಖಂಡಿತ ಮಾಡಬಹುದು. ಯಾಕಂದರೆ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಎಮೋಷನ್ಸ್ ಕಪ್ಸ್ ಅಂದರೆ ಇದು. ಮತ್ತು ಮದುವೆಗೆ ಅಂತ ಈ ಕಾರ್ಡ್ ಬಂದರೆ ಬೆಸ್ಟ್ ಕಾರ್ಡು, ಯಾಕಂದರೆ ಒಳ್ಳೆ ಪೇರ್ ಅಂತ ಅರ್ಥ. ಇಲ್ಲಿ ನೀವು ನೋಡಿದ್ರೆ ಇಬ್ಬರು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ. ಮತ್ತು ಇಲ್ಲಿ ಏಂಜಲ್ ವಿಂಗ್ಸ್ ಇದೆ, ಡಿವೈನ್ ಎನರ್ಜಿ. ಮತ್ತು ಇದು ಸಿಂಹದ ಇದಿರೋದ್ರಿಂದ ಕರೇಜ್ ಅಂದರೆ ಸ್ಟ್ರಾಂಗು, ಅವರ ಬಾಂಡಿಂಗು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ಅರ್ಥ. ಹಿಂದೇನೂ ಕೂಡ ಬೆಟ್ಟ ಇದೆ, ಮನೆ ಇದೆ, ಕೆಳಗಡೆ ಎಲ್ಲ ಯೆಲ್ಲೋ ಕಲರು ಹಸಿರು ಎಲ್ಲ ಇದೆ, ಹಿಂಭಾಗ ನೀಲಿ ಇದೆ. ಸೊ ಹಿಂಭಾಗ ನೀಲಿ ಇರೋದ್ರಿಂದ ಆಕಾಶ ತತ್ವದ ಥರ ಇವರು ಓಪನ್ ಇರ್ತಾರೆ, ಎಮೋಷನಲ್ಲಿನೂ ತುಂಬ ಕೇರಿಂಗ್ ಇರ್ತಾರೆ, ಒಬ್ರಿಗೊಬ್ರು ಶೇರ್ ಮಾಡ್ತಾರೆ, ಅಂದರೆ ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಅಂತ ಅರ್ಥ. ಸೊ ಇಲ್ಲಿ ಓವರಾಲ್ ಈ ಕಾರ್ಡ್ ಬಂದುಬಿಟ್ರೆ ತುಂಬ ಪ್ಲಸ್ ಕಾರ್ಡು. ಚಂದ್ರಂದಿರೋದ್ರಿಂದ ಎಮೋಷನ್ ವೈಸಲ್ಲೂ ಕೇರಿಂಗ್ ವೈಸಲ್ಲೂ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದಾರೆ. ಇವರು ಯಾವಾಗಲೂ ತುಂಬ ಚೆನ್ನಾಗಿರ್ತಾರೆ. ಎಮೋಷನ್ಸ್ ಅಂತ ಬಂದಾಗ ಈ ಕಾರ್ಡ್ ಬಂದರೆ ಯಾವುದೇ ವಿಷಯಕ್ಕೂ ಈ ಕಾರ್ಡ್ ಬಂದರೆ ಪ್ಲಸ್ ಅಂತಲೇ ಅರ್ಥ. ನೀವು ಇದನ್ನು ವೆರಿ ಗುಡ್ ಅಂತ ಹೇಳಬಹುದು. ನೆಕ್ಸ್ಟು 3 ಆಫ್ ಕಪ್ಸ್. ಇಲ್ಲಿ 3 ಆಫ್ ಕಪ್ಸಲ್ಲಿ ನೀವು ನೋಡಿದ್ರೆ ಮೂರನೇ ನಂಬರ್ ಅಂದರೆ ಗುರುದು ಕಾರ್ಡ್ ಬರುತ್ತೆ. ಇಲ್ಲಿ ನೋಡಿ, ಒಬ್ಬರು ಬ್ರೌನ್ ಕಲರ್ ಹಾಕ್ಕೊಂಡಿದ್ದಾರೆ, ಒಬ್ಬರು ರೆಡ್ಡು, ಒಬ್ಬರು ವೈಟು. ಅಂದರೆ ಬ್ರೌನ್ ಅಂದರೆ ಡೌನ್ ಟು ಅರ್ತ್ ಅಂತ, ರೆಡ್ ಅಂದರೆ ಪ್ರಾಸ್ಪರಿಟಿ ಆಪರ್ಚುನಿಟಿ ಬರೋದಂತ, ಮತ್ತು ವೈಟ್ ಅಂದರೆ ಪ್ಯೂರಿಟಿ ಇರುತ್ತೆ, ನಂಬಿಕೆ ಇರುತ್ತೆ ಅಂತ ಅರ್ಥ. ಕೆಳಗಡೆ ಎಲ್ಲ ಫ್ರೂಟ್ಸ್ ಇದೆ, ಮತ್ತು ಈ ಕಡೆ ಎಲ್ಲ ಹಣ್ಣುಗಳು, ಹೂವು ಎಲ್ಲನೂ ಇದೆ. ಹಿಂಭಾಗ ಕೂಡ ಬ್ಲೂ ಕಲರ್ ಇದೆ. ಸೊ ಓವರಾಲ್ ಇದು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಬರ್ತಿದೆ. ಪ್ರಾಸ್ಪರಿಟಿ ಕಾರ್ಡು. ನೀವು ಯಾವುದಕ್ಕೆ ಕೇಳಿದ್ರೂ ಇದನ್ನು ಎಸ್ ಅಂತ ಹೇಳ್ಬೋದು. ಈಗ ಯಾರಾದರೂ ನಮಗೆ ಮಗು ಅಂತ ಬಂದಾಗ ಈ ಕಾರ್ಡ್ ಬಂದರೂ ಕೂಡ ಹೌದು, ನಿಮ್ಮ ಮನೆಗೆ ಒಂದು ಎಮೋಷನ್ ಎಕ್ಸ್ಟ್ರಾ ಬರ್ತಾ ಇದೆ. ಒಂದು ರಿಲೇಷನ್ಶಿಪ್ಪು, ಈಗ ಕಪ್ಸ್ ಅಂದರೆ ಅರ್ಥನೇ ಒಂದು ಎಮೋಷನ್ಸು, ರಿಲೇಷನ್ಶಿಪ್ಪು ಅಂತ ಬರುತ್ತೆ. ಮತ್ತು ಕಮ್ಯುನಿಕೇಷನ್ ಅಂತಲೂ ಬರುತ್ತೆ. ಕಪ್ಸ್ ಅಂದರೆ ಕಮ್ಯುನಿಕೇಷನ್, ಹೇಗೆ ಅವರು ಕಮ್ಯುನಿಕೇಷನ್ ಮಾಡ್ತಾರೆ ಅಂತ. ಸೊ ಇದೆಲ್ಲ ಬರೋದ್ರಿಂದ ಈ ಕಾರ್ಡ್ ಬಂದಾಗ ಮದುವೆಗೆ ಅಂತ ಕೇಳಿದ್ರೆ ಓಕೆ ಎಸ್ ಬರ್ತಾರೆ, ನಿಮ್ಮ ಮನೆಗೊಂದು ಹೊಸ ಎಮೋಷನ್ ಬರ್ತಿದೆ ಅಂತ ಹೇಳ್ಬೋದು. ಹಾಗೆಯೇ
ಮಗು ಬರುತ್ತಾ ಅಂತ ಕೇಳಿದಾಗಲೂ ಇದಕ್ಕೆ ಬಂದರೆ ಹೌದು ದೇವ್ರ ಬಲ ಇದೆ, ಚೆನ್ನಾಗಿದೆ, ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಪ್ಲಸ್ ಕಾರ್ಡು. ನೆಕ್ಸ್ಟು ನಂಬರ್ 4 ಆಫ್ ಕಪ್ಸ್. 4 ಆಫ್ ಕಪ್ಸ್ ಅಂದರೆ ಇಲ್ಲಿ ನೋಡಿ 2 ಥರ. ಇಲ್ಲಿ ಒಂದು ಮರ ಇದೆ, ಮರ ಅಂದರೆ ಗುಡ್, ಅಲ್ಲಿ ಹಸಿರು ಎಲ್ಲ ಬಂದಿದೆ, ಸೊ ಸ್ಟೇಬಲ್ಲು ಚೆನ್ನಾಗಿದೆ ಅಂತ ಅರ್ಥ. ಇವನು ಕಾಲಲ್ಲಿ ಶೂಸು ರೆಡ್ ಕಲರ್ ಇದೆ, ಅಂದರೆ ಇವನಿಗೆ ತುಂಬ ಪ್ರಾಸ್ಪರಿಟಿ ಬಂದಿದೆ, ಎಲ್ಲ ಆಪರ್ಚುನಿಟಿ ಇದೆ, ಎಲ್ಲ ಇದೆ ಅಂತ ಅರ್ಥ. ಅವನ ಬಟ್ಟೆ ಕೂಡ ರೆಡ್ ಇದೆ. ಒಂದು ಡಿವೈನ್ ಹ್ಯಾಂಡ್ ಬಂದು ಅವನಿಗೆ ಕಪ್ಸು ಕೊಡ್ತಾ ಇದೆ. ಇಲ್ಲಿ ಆಲ್ರೆಡಿ 3 ಕಪ್ಸ್ ಇದೆ. ಸೊ ಇಲ್ಲಿಗೆ ಅರ್ಥ, ಹಿಂದೆ ಇಲ್ಲಿ ಬೆಟ್ಟ ಇದೆ. ಸೊ ಇಲ್ಲಿ ಅರ್ಥ ಏನು ಅಂದರೆ ಅವನು ಎಲ್ಲನೂ ಚೆನ್ನಾಗಿದ್ದಾನೆ, ಆದರೆ ಯಾರನ್ನೂ ನಂಬಲ್ಲ, ಅವನು ನಂಬಿಕೆ ಇಲ್ಲ, ಅವನಿಗೆ ಯಾರನ್ನೂ ಟ್ರಸ್ಟ್ ಮಾಡೋಕ್ಕಾಗಲ್ಲ. ಅವನು ಯಾಕೆ ಮಾಡೋಕ್ಕಾಗಲ್ಲ ಅಂತಂದರೆ 4 ಅಂದರೆ ರಾಹು ಅಂತ ತಗೊಳ್ಳಿ, ಓಕೆನಾ. ರಾಹು ತುಂಬ ಓವರ್ ಥಿಂಕ್ ಮಾಡೋದು, ತುಂಬ ಮುಂದಕ್ಕೆ ಯೋಚನೆ ಮಾಡೋದು, ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಈ ಥರ ಇರ್ಬೋದು, ಆ ಥರ ಇರ್ಬೋದು, ಮೋಸ ಮಾಡ್ಬೋದು, ಈ ಥರ ಎಲ್ಲ ತುಂಬ ಥಿಂಕಿಂಗು. ಸೊ ಇವನಿಗೆ ಆಲ್ರೆಡಿ ಮೋಸ ಹೋಗಿರ್ಬೋದು, ಇವನು ಆಲ್ರೆಡಿ 2-3 ಸರಿ ಎಮೋಷನಲ್ಲಿ ಇರ್ಬೋದು, ಬೇರೆ ರೀತಿಲಿ ಇರ್ಬೋದು. ಕಪ್ಸ್ ಅಂತ ಬಂದಾಗ ಆಲ್ಮೋಸ್ಟ್ ಸಾಮಾನ್ಯ ಎಮೋಷನಲ್ಲಿನೇ ಆಗುತ್ತೆ. ಯಾರೋ ಮೋಸ ಮಾಡಿ ಮಾಡಿ ಅವ್ನಿಗೆ ಏನು ಅನಿಸಿರುತ್ತೆ ಅಂತಂದರೆ ಯಾರನ್ನೂ ನಂಬಾರ್ದಪ್ಪ ನಾವು, ಸುಮ್ಮನೆ ಮೋಸ ಮಾಡ್ತಾರೆ ಅಂತ. ಸೊ ಅಕ್ಸೆಪ್ಟೇ ಮಾಡಲ್ಲ ಅವನು ಯಾರನ್ನೂ, ತುಂಬ ಡೌಟ್ ಪಡ್ತಾ ಇರ್ತಾನೆ. ಅದು ಒಂದು ರೀಸನ್ನು. ಇನ್ನೊಂದು ರೀಸನ್ ಏನಂದರೆ ರಾಹು ಅಂದಾಗ ನಾನು ಆಗಲೇ ಹೇಳಿದೆ ಸೋಲ್ಗಳಿಗೆ ಸಂಬಂಧಪಟ್ಟಂಗೆ ಬರುತ್ತೆ. ಸೊ ಯಾರಾದರೂ ಈ ಕಾರ್ಡ್ ಬಂದು ನಂಗೆ ಯಾಕೋ ಏನೂ ಸರಿಯೇ ಹೋಗ್ತಾಯಿಲ್ಲ, ತುಂಬ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ, ನೀವು ನಿಮ್ಮ ಪಿತೃಗಳು, ನಿಮ್ಮ ಗೈಡರ್ಗಳು ಕೊಡುವಂತಹ ಎನರ್ಜಿನ ತಗೋತಾ ಇಲ್ಲ, ಆ ಕೆಪಾಸಿಟಿ ನೀವು ಕಳ್ಕೊಂಡಿದ್ದೀರಿ ಅಂದರೆ ಅರ್ಥ. ಅವರಿಗೆ ವಿಟಮಿನ್ ಡಿ ಕಡಿಮೆ ಇರ್ಬೋದು, ಅಥವಾ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು. ಸೊ ಗ್ರೌಂಡಿಂಗ್ ಇಲ್ಲ ಇಲ್ಲಿ ಅವರು. ಸೊ ಇದೆಲ್ಲ ಕಾರಣಕ್ಕೆ ಅವ್ರಿಗೆ ಹಂಗೆ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ನೀವು ಹೇಳಬೇಕು, ಪಿತೃಗಳ ಆರಾಧನೆ ಮಾಡಿ, ಜೊತೆಗೆ ನಿಮಗೆ ನೀವು ಸ್ಟ್ರೆಂಥಿಂಗ್ ಮಾಡ್ಕೋಬೇಕು, ಫಿಸಿಕಲಿ ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳಿ, ಓವರ್ ಥಿಂಕಿಂಗ್ ಮಾಡೋದು ನಿಲ್ಲಿಸಿ. ಸೊ ಆಗ ನಿಮಗೆ ಸರಿ ಹೋಗುತ್ತೆ. ಮತ್ತು ಬಾಡಿಲಿ ನೀರಿನ ಅಂಶ ಕಡಿಮೆ ಇದೆ, ನೀರಿನ ಅಂಶ ಜಾಸ್ತಿ ಮಾಡ್ಕೋಬೇಕು ಅಂತೆಲ್ಲ ಹೇಳಬೇಕು. ಸೊ ಈ ಥರ ನೀವು ಈಗ ಯಾವುದೇ ಕಾರ್ಡ್ ಬಂದರೂ ಆ ಎಲಿಮೆಂಟ್ ಏನಿದೆ, ಈಗ ನಾವು ಫಸ್ಟ್ ಪೆಂಟಕಲ್ ಅಂದ ತಕ್ಷಣ ಭೂತತ್ವ ತಗೋತೀವಿ, ಇದನ್ನು ಜಲತತ್ವ ತಗೋತೀವಿ. ಅದು ಮೆಟೀರಿಯಲ್ ವರ್ಲ್ಡ್ಗೆ ಸಂಬಂಧಪಟ್ಟಿದ್ದು, ಲಕ್ಸುರಿ ಆ ಥರದಕ್ಕಾದರೆ ಇದು ಪೂರ್ತಿ ಎಮೋಷನ್ನು, ಸಂಸಾರ, ನಮ್ಮ ಫ್ಯಾಮಿಲಿ, ರಿಲೇಷನ್ಶಿಪ್ಪು, ಕಮ್ಯುನಿಕೇಷನ್ನು, ಕ್ರಿಯೇಟಿವಿಟಿ ಈ ಥರ ಬಂದುಬಿಡುತ್ತೆ. ಸೊ ಅದಕ್ಕೆ ಏನೇನು ಬರುತ್ತೋ, ಕಪ್ಸಲ್ಲಿ ಏನು ಬರುತ್ತೆ, ಪೆಂಟಕಲ್ ಏನು ಬರುತ್ತೆ, ಆಮೇಲೆ ವಾಂಡ್ಸಿಗೆ ಏನು ಬರುತ್ತೆ, ಮತ್ತು ಸ್ವಾರ್ಡ್ಸಿಗೆ ಏನು ಬರುತ್ತೆ, ಅಂದರೆ ಕತ್ತಿ, ಕೋಲು, ಇದೆಲ್ಲ ಏನೇನು ಬರುತ್ತೆ ನೀವು ಅದನ್ನು ಫಸ್ಟೇ ಬರ್ಕೋಬೇಕು. ಈ ಎಲಿಮೆಂಟಿಗೆ ಅಂದರೆ ಇದೆಲ್ಲ ಬಂದಿದೆ, ಓಕೆ ನಾನು ಅದನ್ನು ಅದಕ್ಕೆ ಕಂಬೈನ್ ಮಾಡಬೇಕು ಕಾರ್ಡಿಗೆ ಅಂತ ನೀವು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ನೋಟ್ಸ್ ನೀವು ಹೆಂಗೆ ಪ್ರಿಪೇರ್ ಮಾಡ್ತೀರಿ ಅದು ತುಂಬ ಇಂಪಾರ್ಟೆಂಟು. ಓಕೆ, ಸೊ ಈ ನಂಬರ್ 4 ಅಂತ ಬಂದಾಗ ನಂಬಿಕೆ ಕಡಿಮೆ. ಹಾಗಂತ ಎಷ್ಟೋ ಸರಿ ಏನಾಗ್ಬಿಡುತ್ತೆ, ಇವರು ಒಂದು ಸತಿ ಮೋಸ ಆಯಿತು ಅಂತ ಯಾರನ್ನೂ ನಂಬದೇ ಇದ್ದರೆ ಒಳ್ಳೊಳ್ಳೆ ಆಪರ್ಚುನಿಟಿ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಂಗೆ ಮಾಡಬಾರ್ದು. ಸ್ವಲ್ಪ ಓವರ್ ಥಿಂಕಿಂಗ್ ಮಾಡದೆ ಅಕ್ಸೆಪ್ಟೆನ್ಸಿನೂ ಮಾಡಬೇಕು ಅಂತ. ಸೊ ಅದನ್ನು ನೀವು ಅವ್ರಿಗೆ ಕೇಳೋ ಕ್ವಶನ್ ಮೇಲೆ ಡಿಪೆಂಡ್ ಆಗಿ ಇದು ಜೊತೆಗೆ ಬಂದಿರೋ ಕಾರ್ಡ್ನ ಜೊತೆಗೆ ಮಿಕ್ಸ್ ಮಾಡಿ ನೀವು ಇದನ್ನು ಆನ್ಸರ್ ಕೊಡಬೇಕು. ಸೊ ಓವರಾಲ್ ಇದು ಕೂಡ ಒಳ್ಳೆಯ ಕಾರ್ಡ್. ನೆಕ್ಸ್ಟು 5 ಆಫ್ ಕಪ್ಸು. ಈಗ ನೀವು 5 ಅಂತ ತಗೊಂಡ್ರೆ ಇಲ್ಲಿ ನೋಡಿ 5ನೇ ನಂಬರು ಬುಧ. ಇದು ಪೂರ್ತಿ ಬಟ್ಟೆ ಕಪ್ಪಿದೆ. ಕಪ್ಪಂದರೆ ನಾನು ಆಗಲೇ ಹೇಳಿದ್ದೀನಿ, ಡಿಪ್ರೆಷನ್ನು ಅಥವಾ ಯಾರೋ ಹರ್ಟ್ ಮಾಡಿರೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದು, ಅಥವಾ ನಮ್ಮ ಸುತ್ತ ಇರೋರು ತುಂಬ ನೆಗೆಟಿವ್ ಕ್ಯಾರೆಕ್ಟರ್ ಇರೋರು ಇರ್ತಾರೆ. ಸೊ ಯಾವುದ್ರಲ್ಲಿ ಅವ್ರಿಗೆ ಬೇಜಾರು ಮಾಡಿರೋದು, ಎಮೋಷನಲ್ಲಿ ಬೇಜಾರು ಮಾಡಿದ್ದಾರೆ ಎಷ್ಟೋ ಸತಿ. ಅಂದರೆ ಈಗ ಆಲ್ರೆಡಿ 3 ಕಪ್ ಬಿದ್ದೋಗಿದೆ, ಆದರೆ ಇನ್ನೂ 2 ಕಪ್ ಇದೆ ಇಲ್ಲೇ. ಮತ್ತು ಅವನು ಮುಂದೆ ನೋಡಿ ಹರಿತಾ ಇರೋ ನೀರು, ಅಂದರೆ ಈ ಸಿಚುಯೇಷನ್ನು ಬೇಗ ಸರಿ ಹೋಗಿಬಿಡತ್ತೆ ಅಂತ. ಯಾರ್ದೋ ಜೊತೆ ಜಗಳ ಆಡ್ಕೊಂಡಿದ್ರೆ, ತುಂಬ ಕ್ಲೋಸ್ ಅವರವರು, ನಮಗೆ ಅದರಿಂದ ಆಚೆಗೆ ಬರೋಕ್ಕೆ ಆಗ್ತಾಯಿಲ್ಲ, ತುಂಬ ಬೇಜಾರಾಗ್ತಿದೆ ನಮಗೆ ಅಂದರೆ ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಅದು ಹರಿದೋಗುತ್ತೆ. ಅಂದರೆ ಆ ಸಿಚುಯೇಷನ್ ಕ್ಲಿಯರ್ ಆಗಿಬಿಡುತ್ತೆ ಅಂತ ಅರ್ಥ. ಹೋಗಿರೋದು ಅಥವಾ ಯಾವತ್ತೋ ಏನೋ ಮಾಡಿರೋದನ್ನ ಬಿಟ್ಬಿಟ್ಟು ಈಗ ಯಾವ ಥರ ಇದ್ದಾರೆ ಅವರು ಅದನ್ನು ಥಿಂಕ್ ಮಾಡಬೇಕು. ಜೊತೆಗೆ ಈಗ ಹೊಸೊಬ್ಬರು ಬೇರೆಯವರು ಪರಿಚಯ ಆಗ್ಬೋದು, ಅವ್ರ ಬಗ್ಗೆ ನೀವು ಜೊತೆ ಚೆನ್ನಾಗಿರ್ಬೋದು. ಹಳಬರನ್ನೇ ನೆನೆಸ್ಕೊಂಡು ಬೇಜಾರು ಮಾಡ್ಕೋಬೇಡಿ. ಇನ್ನೂ 2 ಕಪ್ಸ್ ಇದೆ, ಅದ್ರ ಬಗ್ಗೆ ಗಮನ ಕೊಡಿ ಅಂತ. ಇಲ್ಲೂ ಕೂಡ ಬಿಲ್ಡಿಂಗ್ ಮನೆ ಎಲ್ಲ ಇರೋದ್ರಿಂದ ಸ್ಟೇಬಲ್ ಆಗಿರುತ್ತೆ. ಇನ್ನು ಮುಂದೆ ನಿಮಗೆ ಬರೋ ಎಮೋಷನ್ಗಳು, ಹಿಂದೆ ಎಮೋಷನ್ ಹಾಳಾಯಿತು ಅಂತ ಮುಂದೊಂದು ಹಂಗೆ ಇರುತ್ತೆ ಅಂತ ಥಿಂಕ್ ಮಾಡಬಾರ್ದು. ಸೊ ಮುಂದೊಂದು ಚೆನ್ನಾಗಿರುತ್ತೆ. ಈಗ ಯಾರೋ ಎಷ್ಟೋ ಸರಿ ಲವ್ ಫೇಲ್ಯೂರ್ ಆಗಿಬಿಟ್ರೆ ಅಥವಾ ಒಂದು ಮದುವೆ ಬ್ರೇಕಪ್ ಆಗಿಬಿಟ್ರೆ ಇನ್ನು ಮುಂದಕ್ಕೆ ಎಮೋಷನ್ ಬಗ್ಗೆನೇ ನಮ್ಗೆ ಕೇಳಿದೆ, ಅವ್ರು ಯಾರೋ ಮೋಸ ಮಾಡ್ತಾರೆ, ಈಗ ಯಾವಾಗಲೋ ಏನೋ ಒಬ್ಬರು ಮೋಸ ಮಾಡಿದ್ರು ಅಂತ ಎಲ್ಲರೂ ಹಾಗೆ ತಿಳ್ಕೊಂಡು ಆ ಥರ ಇರಬಾರ್ದು ಅನ್ನೋದು
ಈ ಕಾರ್ಡಿನ ಸೂಚನೆ. ನೆಕ್ಸ್ಟು ಕಪ್ಸು. ಇಲ್ಲಿ 6ನೇ ನಂಬರ್ ಇದೆ. 6ನೇ ನಂಬರ್ ಅಂದರೆ ಶುಕ್ರ ಅಂದರೆ ಹೆಣ್ಮಕ್ಳು ಅಂತಲೇ ಮೇಯ್ನ್ ತೊಗೊಳ್ಳೋದು ನಾವು. ಸೊ ಈ ಕಪ್ಸು ನೋಡಿದ್ರೆ ಫುಲ್ ಪ್ರಾಸ್ಪರಿಟಿ. 6 ಆಫ್ ಕಪ್ಸ್ ಅಂತ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಒಬ್ಬರು ದೊಡ್ಡವರು ಚಿಕ್ಕವರಿಗೆ ಒಂದು ಫ್ಲವರ್ಸು ಇದೆಲ್ಲ ಕೊಡ್ತಾ ಇರೋದು. ಇಲ್ಲಿ ಕಪ್ಸ್ ಇಷ್ಟದಲ್ಲಿ ಬರೀ ಕಪ್ಸ್ ಮಾತ್ರ ಇತ್ತು, ಬರೀ ನೀರಿತ್ತು. ಇಲ್ಲಿ ನೀರಿನೊಳಗಡೆ ಫ್ಲವರು ಇದೆ. ಅಂದರೆ ನಿಮಗೆ ಎಮೋಷನ್ ಜೊತೆ ತುಂಬ ಪ್ರಾಸ್ಪರಿಟಿ, ನಂಬಿಕೆ, ತುಂಬ ಟ್ರಸ್ಟ್ ಅಂತ, ತುಂಬ ನಿಮಗೆ ಲೈಫ್ ಟೈಮ್ ಒಂಥರ ಗೈಡ್ ಮಾಡೋರು, ಈಗ ತಾಯಿ ಮಗಳು ಇದ್ದಂಗೆ ಆ ಥರ ತಗೋತೀವಿ ಇದನ್ನು. ಓಕೆನಾ? ಸೊ ಇಲ್ಲಿ ವಿತ್ ಫ್ಲವರು ಇರೋದ್ರಿಂದ ತುಂಬ ಒಳ್ಳೆಯ ಕಾರ್ಡ್ ಇದು. ಇಲ್ಲಿ ಏನು ಅಂದರೆ ಮೇಯ್ನು ನಿಮಗೆ ಈಗ ನೋಡಿ, ಆಲ್ರೆಡಿ ಇಲ್ಲಿ 4 ಇದೆ, ಎಲ್ಲ ಚೆನ್ನಾಗಾಗೋಗಿದೆ. ಇಲ್ಲೂ ಒಂದು ಎಕ್ಸ್ಟ್ರಾ ಕೊಡ್ತಾಯಿದೆ, ಹಿಂದೆ ಇದೆ, ಮತ್ತು ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿವೆ. ಸೊ ಈ ಕಾರ್ಡ್ ಏನೇ ಬಂದರೂ ತುಂಬ ಪ್ಲಸ್ಸು. ಇಲ್ಲಿ ಒಂದು ಇಂಟು ಕಾರ್ಡ್ ಇದೆ, ಅಂದರೆ ಅದೇ ನಾನು ಆಗಲೇ ಹೇಳಿದ್ನಲ್ಲ, ಈ ಥರದ್ದೆಲ್ಲ ಬಂದಾಗ ನಮಗೇನು ಅಂತಂದರೆ ಹೀಲಿಂಗ್ ಪವರು ಎಲ್ಲ ಚೆನ್ನಾಗಿರುತ್ತೆ ಅಂತ ಅರ್ಥ. ಸೊ ಎಮೋಷನಲಿ ನಾವು ಏನಾದ್ರು ಹೀಲ್ ಆಗಬೇಕು, ಏನಾದ್ರು ಅನಿಸಿದ್ರೆ ಮಾಡಿದ್ರೆ ಈ ಕಾರ್ಡನ್ನ ಬಂದರೆ ತುಂಬ ಪ್ರಾಸ್ಪರೆಂಟ್ ಅಂತ ತೊಗೋಬೋದು. ಇದು ವೆರಿ ಪ್ಲಸ್ ಕಾರ್ಡು ನಮ್ಮ ಕಪ್ಸಲ್ಲಿರೋ ಅಂಥದ್ದು. ಇದು ಎಮೋಷನಲಿ ಹೆಂಗಿರ್ತಾರೆ ನಮ್ಮ ಜೊತೆಗೆ ಅಂದಾಗ ಈ ಕಾರ್ಡ್ ಬಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಯಾರೋ ಹೇಳ್ತಾರೆ ಕಂಪ್ನಿ ಚೇಂಜ್ ಮಾಡ್ತಾಯಿದ್ದೀವಿ ಮೇಡಮ್, ಅಲ್ಲಿ ನನಗೆ ಬಾಸ್ ಹೆಂಗೆ ಸಿಗ್ಬೋದು ಅಂತ ಕೇಳಿದ್ರೆ ಈ ಕಾರ್ಡ್ ಏನಾರು ಬಂದುಬಿಟ್ರೆ ಎಕ್ಸ್ಟ್ರಾಡಿನರಿ ಫ್ಯಾಮಿಲಿ ಥರ ಇರ್ತಾರೆ, ಖುಷಿಯಾಗಿ ಹೋಗಿ ಅಂತ ನೀವು ಹೇಳ್ಬೋದು. ಓಕೆನಾ? ಇದು 6 ಆಫ್ ಕಪ್ಸು. ನೆಕ್ಸ್ಟು 7 ಆಫ್ ಕಪ್ಸು. 7 ಅಂದರೆ ಕೇತು ಅಂದರೆ ನಾನು ಆಗಲೇ ಹೇಳಿದೆ, ತುಂಬ ಅನಾಲಿಟಿಕ್ ಮೈಂಡ್ ಇರುತ್ತೆ ಅವರಿಗೆ. ಪ್ಲಸ್ ಅವರೇನು ಅಂದರೆ ಸಣ್ಣನ್ನು ತುಂಬ ನೋಡೋದು ಜಾಸ್ತಿ ಅಂತ ಇರುತ್ತೆ. ಪ್ಲಸ್ ಅದು ಕೇತುಗೆ ಸಂಬಂಧಪಟ್ಟಿದ್ದಾದ್ರಿಂದ ತುಂಬ ಡೀಪಾಗಿ ನೋಡ್ತಾರೆ ಎಲ್ಲನೂ. ಆಯಿತಾ? ಡೀಪಾಗಿ ನೋಡ್ಬೋದು. ಎಮೋಷನ್ನ ಡೀಪಾಗಿ ನೋಡೋಕೆ ಹೋದಾಗ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಇಲ್ಲಿ ನೋಡಿ ಎಷ್ಟೊಂದಿದೆ. ಇಲ್ಲಿ ಒಂದು ಲೇಡಿ ಇದೆ, ಇಲ್ಲೊಂದು ಕಡೆ ಹಾವು ಬರ್ತಾ ಇದೆ, ಇಲ್ಲೇನೇನೋ ನಿಧಿದೆ, ಬಿಲ್ಡಿಂಗ್ ಇದೆ. ಸೊ ಇಲ್ಲಿ ಒಬ್ಬ ಬ್ಲ್ಯಾಕ್ ಕಲರ್ ಅವನೊಬ್ಬ ಇದ್ದಾನೆ. ಸೊ ಇಲ್ಲಿ ಅರ್ಥ ಏನು ಅಂದರೆ ಇದೂ ಕೂಡ ಒಂದು ರೀತಿಲಿ ಎಷ್ಟೋ ಜನ ಇದನ್ನು ಬ್ಲ್ಯಾಕ್ ಮ್ಯಾಜಿಕ್ಗೆ ಹೋಲಿಸ್ತಾರೆ. ಬಟ್ ನಾನು ಹೇಳೋದೇನು ಅಂದರೆ ಇಲ್ಲಿ 7 ಅಂತ ಬಂತಲ್ಲ, 7 ಅಂದರೆ ನೀವು ಥಿಂಕ್ ಮಾಡೋದು, ನಿಮ್ಮ ಥಾಟ್, ನೀವೇ ಥಾಟ್ ಮಾಡಿ ಬ್ಲ್ಯಾಕ್ ಥರ ಅಂದರೆ ನಿಮ್ಮ ನೆಗೆಟಿವಿಟಿನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಬಿಡ್ತೀರಿ ನಿಮ್ಮ ಒಳಗಡೆ. ಸೊ ಅದಕ್ಕೆ ಎಷ್ಟೋ ಸತಿ ನಮ್ಮ ಥಿಂಕಿಂಗೇ ನಮ್ಮನ್ನೇ ನಾವು, ಈಗ ಎಷ್ಟೋ ಜನಕ್ಕೆ ಏನು ಗೊತ್ತಾ, ನಮಗೀಗ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನಿಸುತ್ತೆ, ಈಗೇನೋ ಹಂಗಾಗಿದೆ, ಅದಕ್ಕೆ ಹಿಂಗಾಗ್ತಿದೆ, ಥಿಂಕ್ ಮಾಡಿ ಈಗ ಯಾರ ಹತ್ರನೋ ನೀವು ಹೋಗಿ ಕೇಳಿದಾಗ ಅವ್ರು ಬ್ಲ್ಯಾಕ್ ಮ್ಯಾಜಿಕ್ ಅಂತಲೇ ಹೇಳ್ತಾರೆ. ಯಾಕಂದರೆ ನೀವು ಆಲ್ರೆಡಿ ಆ ಎನರ್ಜಿನ ಒಳಗಡೆಯಿಂದನೇ ಕ್ರಿಯೇಟ್ ಮಾಡಿಬಿಟ್ಟಿರ್ತೀರಿ ನಿಮಗೆ ನೀವೇನೆ. ಸೊ ಇದು ಅದೇ ಥರ. ಸೊ ಎಮೋಷನಲ್ಲಿ ಕನ್ಫ್ಯೂಷನಿಂದ ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಇರೋದ್ರಿಂದ ಎಮೋಷನ್ ಬಗ್ಗೆ ಎಲ್ಲ ಕಡೆ ತುಂಬ ಡಿಗ್ ಮಾಡಿ, ಇವ್ರು ಯಾಕೆ ಹಿಂಗೆ ಮಾಡಿದ್ರು, ಇವ್ರು ಯಾಕೆ ನನ್ನ ಹತ್ರ ಬಂದರು, ಇವ್ರು ಏನಕ್ಕೆ ನನ್ನನ್ನು ಇಷ್ಟೊಂದು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ, ಏನೋ ಬೇಕೇನೋ ಇವ್ರಿಗೆ, ಅದಕ್ಕೆ ಈ ಥರ ಎಲ್ಲ ಥಿಂಕ್ ಮಾಡಿ ನೀವು ಹಂಗೆಲ್ಲ ಮಾಡೋದ್ರಿಂದ ಒಳಗಡೆ ನೆಗೆಟಿವಿಟಿ ನೀವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ. ಸೊ ಅದರಿಂದ ಆಚೆಗೆ ಬರಬೇಕು. ಓಕೆ? ಇದು ಬಂದಾಗ ನಿಮಗೆ ನೀವೇ ನೆಗೆಟಿವಿಟಿನ ತುಂಬಿಕೊಂಡು ನೀವೇ ಕ್ರಿಯೇಟ್ ಮಾಡಿದ್ದೀರಿ ಅಂತ ಅರ್ಥ. ಸೊ ನೆಕ್ಸ್ಟು 8 ಆಫ್ ಕಪ್ಸು. ಈ 8ಅಲ್ಲಿ ಹೆಂಗೆ ಅಂತಂದರೆ ನೋಡಿ, ಇಲ್ಲೂ ಅಷ್ಟೇ ಒಂದು ಚಂದ್ರ ಸೂರ್ಯ 2 ಮಿಕ್ಸ್ ಅಂದರೆ ಗ್ರಹಣದ ಥರ ಅಂತ. ಈಗ ಏನು ಡಿಪ್ರೆಸ್ ಆಗಿದ್ದೀರಿ ಅಥವಾ ಯಾವ ಸಿಚುವೇಶನ್ ನಿಮಗೆ ಮನಸ್ಸಿಗೆ ಬೇಜಾರು ಮಾಡಿದೆಯೋ ಅದು ತುಂಬ ಟೆಂಪ್ರವರಿ. ಇದನ್ನು ಪರ್ಮನೆಂಟ್ ಅಂದ್ಕೊಳ್ಳೇಬೇಡಿ. ಯಾಕಂದರೆ ನೋಡಿ, ನೀವು ಬಟ್ಟೆ ಹಾಕ್ಕೊಂಡಿರೋದು ರೆಡ್ಡು ಅಂದರೆ ನಿಮಗೆ ಆಪರ್ಚುನಿಟಿ, ಪ್ರಾಸ್ಪರಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಆದರೂ ನೀವು ಬೇಜಾರಿಸ್ಕೊಂಡು ಆ ಕಡೆ ಬೆಟ್ಟದ ಕಡೆಗೆ ಹೋಗ್ತಾ ಇದ್ದೀರಿ ಅಂದರೆ ಅರ್ಥ ನಿಮಗೆ ಎಲ್ಲ ಸುಖ ಇದ್ರೂ ನಿಮಗೆ ನೀವೇ ಕೊರಗೋದು. ಒಬ್ಬೊಬ್ರಿಗೆ ಹಾಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಅನುಕೂಲವಾಗಿರ್ತಾರೆ, ಆದರೂ ಏನೋ ಬೇರೆ ಯಾರನ್ನೋ ನೋಡ್ಬಿಟ್ಟು ಏನೋ ಕೊರಗೋದು, ನಮಗೇನು ಚೆನ್ನಾಗಿಲ್ಲ, ನಮ್ಗೆ ಆ ಥರ ಇಲ್ಲ, ಈ ಥರ ಇಲ್ಲ ಅಂತ ಸುಮ್ಮನೆ ಕೊರಗೋದು. ಅದು ಈ ಕಾರ್ಡು. ಸೊ ಇಲ್ಲೇನು ಅಂದರೆ ನಮ್ಗೆ ಯಾರೋ ಹೆಲ್ಪ್ ಬೇಕು ಅನ್ನೋದು, ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಅಟೆನ್ಷನ್ ಕ್ರಿಯೇಷನ್ ಅಂತ ತಿಳ್ಕೊಳ್ಳಿ. ಇದು 8ನೇ ನಂಬರ್ ಆಗಿರೋದ್ರಿಂದ ಸುಮ್ಮನೆ ತಾವೇ ಕಷ್ಟಪಟ್ಕೊಳ್ಳೋದು ಅಂತಲ್ಲ, ಸುಮ್ಮನೆ ಕೂತಿರದೆ ಇರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಆ ಥರ ಇವ್ರುಗಳು. ಏನೂ ಕಷ್ಟ ಇಲ್ಲದೆ ಇರು ತಮಗೆ ತಾವೇ ಮನಸ್ಸಲ್ಲಿ ನಮಗೆ ಕಷ್ಟ ಅಂದ್ಕೊಂಡು ಕಷ್ಟ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಯಾರು ಏನೇ ಹೇಳಿದ್ರು ಅಲ್ಲೊಂದು ನೆಗೆಟಿವ್ ಹುಡ್ಕೋದು, ಈ ಥರ ಮಾಡ್ತಾಯಿರ್ತಾರೆ. ಸೊ ಆ ಥರ ಥಾಟಿಂದ ಇವ್ರು ಆಚೆಗೆ ಬರಬೇಕು. ಯಾಕಂದರೆ ಅದು ಗ್ರಹಣದ ಥರ ಅಂತ ಸುಮ್ಮನೆ ಮಾನಸಿಕವಾಗಿ ಅವರೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ಅದರಿಂದ ಆಚೆಗೆ ಬಂದರೆ ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಈ 8 ಆಫ್ ಕಪ್ಸ್ ಹೇಳುತ್ತೆ. ನೆಕ್ಸ್ಟು 9 ಆಫ್ ಕಪ್ಸು. ಇದನ್ನು ನಾವು ನಮ್ಮ ಡೆಕ್ಸ್ ಇದರಲ್ಲಿ ವಿಶ್ ಕಾರ್ಡ್ ಅಂತ ಕರಿತೀವಿ. ಅಂದರೆ ಸಮೃದ್ಧವಾಗಿದೆ, ಎಲ್ಲ ಇದೆ,
9 ಅಂದರೆ ನಾನು ಆಗಲೇ ಹೇಳಿದೆ ನಮ್ಮ ಸೋಲು ಕೂಡ ಖುಷಿಯಾಗಿದೆ ಅಂತ. ಆರಾಮಾಗಿ ಕೂತಿಯಾನೆ ಯಜಮಾನ, ಅವನ ಸುತ್ತ ಫುಲ್ ಕಪ್ಸ್ ಇದೆ ಅಂತಾರೆ. ಅವ್ನಿಗೆ ಏನೇನು ಎಮೋಷನಲಿ ಏನೇನು ಸುಖ ಸಿಗಬೇಕೋ ಎಲ್ಲ ಸಿಗ್ತಾ ಇದೆ ಅಂತ ಅರ್ಥ. ಯೆಲ್ಲೋ ಕಲರ್ ಇದೆ ಅಂದರೆ ಅವನಿಗೆ ಇನ್ಬಿಲ್ಟ್ ದೇವ್ರ ಬಲ ಚೆನ್ನಾಗಿದೆ, ಲಕ್ ಚೆನ್ನಾಗಿದೆ. ಸೊ ಇದರಲ್ಲಿ ಯಾವುದೇ ನೆಗೆಟಿವಿಟಿ ಇಲ್ಲ. ರೆಡ್ ಕಲರ್ ಕ್ಯಾಪ್ ಹಾಕ್ಕೊಂಡಿದ್ದಾನೆ, ಯಾವಾಗಲೂ ಅವನಿಗೆ ಆಪರ್ಚುನಿಟಿ ಪ್ರಾಸ್ಪರಿಟಿ ಬರ್ತಾನೆ ಇರುತ್ತೆ ಅಂತ. ಇಲ್ಲಿ ಅವನದು ಏನೇ ಒಂದೇ ಒಂದು ಅಂದರೆ ಸ್ಟಬನ್ ಆಗಬಾರ್ದು ಮತ್ತು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಕೂತು ಜಾಗದಲ್ಲೇ ಕೂತಿದ್ರೆ ತುಂಬ ಸುಖ ಜಾಸ್ತಿ ಆಗಿ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ಅದೊಂದನ್ನು ಗಮನಿಸ್ಕೋಬೇಕು ಅಂತ ನೀವು ಹೇಳಬೇಕು. ಈ ಕಾರ್ಡು ತುಂಬ ಒಳ್ಳೆಯ ಕಾರ್ಡು, ವಿಶ್ ಕಾರ್ಡು. ಸೊ 10ನೇ ನಂಬರು. 10 ಅಂದರೆ ಎಗೇನು ಸೂರ್ಯ ಅಂತ ಬರುತ್ತೆ ಪುನಃ. ಹ್ಯಾಪಿ ಫ್ಯಾಮಿಲಿ. ಈ ಕಾರ್ಡ್ ಅಲ್ಟಿಮೇಟ್. ಯಾರೇ ಯಾವುದಕ್ಕೆ ವಿಷಯಕ್ಕೆ ಈ ಕಾರ್ಡ್ ಕೇಳಿದ್ರೂ ಕೂಡ ನೀವು ಎಸ್ ಅಂತ ಹೇಳ್ಬೋದು. ಇದರಲ್ಲಿ ತೊಂದರೆನೇ ಇಲ್ಲ. ಇಬ್ಬರು ಇದ್ದಾರೆ, ಮಕ್ಕಳು ಆಟ ಆಡ್ತಿದ್ದಾರೆ, ಇಲ್ಲಿ ನೀರು ಹರಿತಾ ಇದೆ. ನೀವು ಅದನ್ನು ನೋಡ್ಕೋಬೇಕು. ಹರಿಯ ನೀರು, ಜಲಪಾತದ ನೀರು ಮತ್ತು ನಿಂತಿರೋ ನೀರು ಕಾರ್ಡ್ಗಳಲ್ಲಿ. ಯಾಕಂದರೆ ಜಲಪಾತ ಅಂತ ಬಂದಾಗ ತುಂಬ ಫೋರ್ಸು, ಅಂದರೆ ತುಂಬ ಎಮೋಷನಲಿ ಓವರ್ ಎಕ್ಸ್ಪ್ರೆಸ್ ಮಾಡೋದು ಆ ಥರ. ನಿಂತಿರೋ ನೀರು ಅಂದರೆ ಎಕ್ಸ್ಪ್ರೆಸ್ಸೇ ಮಾಡಲ್ಲ. ಹರಿಯ ನೀರು ಬೆಸ್ಟು, ಅದು ಮೂವ್ ಆಗ್ತಾ ಇರುತ್ತೆ ಅಂತ, ಅಂದರೆ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಅರ್ಥ. ಸೊ ಇಲ್ಲಿ ಕಪ್ಸು ರೈನ್ಬೋ ಥರ ಬಂದಿರೋದ್ರಿಂದ ಎಲ್ಲ ರೀತಿಲೂ ಯಾವುದೇ ಫೀಲ್ಡಲ್ಲಿ ಎಲ್ಲೇ ಒಂದು ಕಡೆನೂ ಅವ್ರಿಗೇನು ಎಮೋಷನಲ್ಲಿ ಕೊರತೆ ಇರಲ್ಲ, ತುಂಬ ಚೆನ್ನಾಗಿರ್ತಾರೆ. ಹ್ಯಾಪಿ ಫ್ಯಾಮಿಲಿಯಿಂದಾಗ 10ನೇ ನಂಬರ್ ಅಂತ ಬರುತ್ತೆ, ಸೂರ್ಯನ ಕಾರ್ಡ್ ಬರುತ್ತೆ. ವೆರಿ ಗುಡ್. ಇದೇನಾದರೂ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಮಾಡೋಕ್ಕೆ ಹೋಗ್ತೀನಿ, ನಾನು ಹೋಗ್ಬೋದಾ ಅಂದಾಗ ಟ್ರಬಲ್ ಜಾಗದಲ್ಲಿ ಈ ಕಾರ್ಡ್ ಬಂದರೆ ನೀವು ಹೇಳಬೇಕು ಮನೆಯವರ ಒಪ್ಪಿಗೆ ಇದ್ದರೆ ಮಾತ್ರ ಮಾಡಿ, ಮನೆಯವರು ಒಪ್ಪಿಗೆ ಇಲ್ಲದೇ ಇದ್ದರೆ ಮಾಡಬೇಡಿ. ಸೊ ನೀವು ಪ್ರತಿ ಕಾರ್ಡ್ನೂ ಅಷ್ಟೇ ಅದು ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಟ್ರಬಲ್ ಜಾಗದಲ್ಲಿ ಬಂದರೆ ಅದನ್ನು ಹೆಂಗೆ ಇದೇ ಗುಣಗಳು ಉಲ್ಟಾ ಹೊಡೆಯುತ್ತೆ. ಸೊ ರೆಗ್ಯುಲರ್ ಆಗಿ ಇದು ಪ್ಲಸ್ಸಲ್ಲಿ ಬಂದರೆ ಇದು ತುಂಬ ಚೆನ್ನಾಗಿದೆ ಅಂತ ಅರ್ಥ. ಓಕೆನಾ? ನೆಕ್ಸ್ಟು 11ನೇದು ಅಂದರೆ ಪೇಜ್ ಆಫ್ ಕಪ್ಸು. ನೀವು ಅದಕ್ಕೆ ನಾನು ಹೇಳಿದ್ದು ಕನ್ಫ್ಯೂಷನ್ ಆಗದೇ ಇರಬೇಕು ಅಂದರೆ ನೀವು ಬೇಕಾದ್ರೆ ನಿಮ್ಮ ಕಾರ್ಡ್ಗಳ ಮೇಲೆ ಸಣ್ಣದಾಗಿ ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಇದು 11 ಅಂದರೆ 2ನೇ ನಂಬರು. 2ನೇ ನಂಬರ್ ಅಂದರೆ ಎಗೇನ್ ಚಂದ್ರ, ಮೂಡ್ ಸ್ವಿಂಗ್ಸ್ ಆಗದೆ ಇದ್ದಂಗೆ ಚೆನ್ನಾಗಿ ಇಟ್ಕೋಬೇಕು. ಪೇಜ್ ಆಫ್ ಕಪ್ಸು ವೆರಿ ಗುಡ್ ಕಾರ್ಡೇ. ಯಾಕಂದರೆ ನೀವು ನೋಡಿದ್ರೆ ನೋಡಿ, ಒಳ್ಳೆ ಬಟ್ಟೆ ಪಿಂಕ್ ಹಾಕ್ಕೊಂಡಿದ್ದಾರೆ, ಬ್ಲೂ ಫ್ಲವರ್ಸ್ ಇದೆ, ಅಲ್ಲಿ ಹಿಂದೆ ನೀರು ಹರಿತಾ ಇದೆ. ಬಟ್ ಹರಿತಾ ಇರೋ ನೀರು ಸಮುದ್ರದ್ದು ಅಲೆಗಳು ದೊಡ್ಡದು ಬಂದಿದೆ. ಸೊ ಇವನು ಇಲ್ಲಿ ನಿಂತಿದ್ದಾನೆ. ಇಲ್ಲಿ ಒಂದು ಮೀನು ಬರ್ತಾ ಇದೆ. ಮೀನು ಬರೋದು ಅಂದರೆ ನಾವು ಆಪರ್ಚುನಿಟಿ ತೊಗೋಬೋದು, ನಮಗೆ ಯಾವುದೋ ದುಡ್ಡು ಬರೋದಿರಬಹುದು, ಎಮೋಷನ್ಸ್ ಇರ್ಬೋದು, ಯಾವುದೋ ಒಂದು ಮಗು ಬರೋದಿರ್ಬೋದು, ಆ ಥರ. ಸೊ ಒಂದು ಜೀವ ಬರುತ್ತೆ ಅಂದರೆ ಯಾವುದೋ ಒಂದು ಒಳ್ಳೆ ಗುಡ್ ನ್ಯೂಸ್ ಬರುತ್ತೆ. ಆದರೆ ಯಾವಾಗ ಬರುತ್ತೆ, ನೀವು ಅದನ್ನು ಕರೆಕ್ಟಾಗಿ ಹ್ಯಾಂಡ್ಲು ಮಾಡಿದ್ರೆ. ಅರ್ಜೆಂಟ್ ಬಿದ್ದು, ನಾನು ಆಗಲೇ ಹೇಳಿದೆ 11ನೇ ನಂಬರ್ ಅಂದರೆ ಪ್ಲಸ್ ಮತ್ತು ಪೇಜ್ ಅಂದರೆ ರಾಜ್ಕುಮಾರ್ ಅಂತಾರ ಅಂತ. ಅಂದರೆ ಹುಡುಗ ಬುದ್ಧಿಲೇನಾದರೂ ನೀವು ಅರ್ಜೆಂಟ್ ಮಾಡಿಬಿಟ್ರೆ ಆ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ಬಿಡ್ತೀರಿ. ಆ ಮೀನು ಕೆಳಗಡೆ ಸಮುದ್ರಕ್ಕೆ ಹೋಗಿ ಸೇರಿಬಿಡುತ್ತೆ. ಸೊ ಅದಕ್ಕೆ ನೀವು ತುಂಬ ನಿಧಾನಕ್ಕೆ ತಾಳ್ಮೆಯಿಂದ ಗೈಡೆನ್ಸ್ ತೊಗೊಂಡು ಹ್ಯಾಂಡ್ಲು ಮಾಡಿದ್ರೆ ವೆರಿ ಪ್ಲಸ್ ಕಾರ್ಡ್. ಇದು ತುಂಬ ವೆರಿ ಗುಡ್ ಕಾರ್ಡು, ಪೇಜ್ ಆಫ್ ಕಪ್ಸು. ಸೊ ನೆಕ್ಸ್ಟು 12ನೇ ನಂಬರು. 12 ಅಂದರೆ ಎಗೇನು 3ನೇ ನಂಬರು. ಇವನು ನಾನು ಆಗಲೇ ಹೇಳಿದೆ ಸೇನಾಧಿಪತಿ. ಇದರಲ್ಲಿ ತುಂಬ ಚೆನ್ನಾಗಿದೆ, ಇವನಲ್ಲಿ ಏನೂ ತೊಂದರೆನೇ ಇಲ್ಲ. ಯಾಕಂದರೆ ಕಪ್ಸ್ ಅಂದರೆ ಎಮೋಷನ್ಸ್ ಇದೆ. ಸೊ ಸೇನಾಧಿಪತಿಗೆ ಎಮೋಷನ್ ಇದ್ದರೆ ಅದನ್ನು ನೀವು ನೋಡ್ಕೋಬೇಕು. ಇಲ್ಲಿ ಇವನು ಪ್ಲಸ್ ಕಾರ್ಡೆ, ಎಮೋಷನ್ ಅಂದರೆ ಪ್ಲಸ್ಸೇ. ಆದರೆ ಎಲ್ಲಿಗೆ ಪ್ಲಸ್ ಇರಬೇಕು, ಎಲ್ಲಿಗೆ ಮೈನಸ್ ಇರಬೇಕು ತಿಳ್ಕೊಬೇಕು. ಅಂದರೆ ಎಮೋಷನ್ನ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೋಬೇಕು. ಯುದ್ಧಕ್ಕೆ ಹೋಗ್ಬಿಟ್ಟು ಎದುರುಗಡೆ ಅವ್ನು ನನಗೇನು ಮಾಡ್ತಿಲ್ಲ, ನಾನು ಯಾಕೆ ಸಾಯಿಸಬೇಕು ಅಂತ ಇವನೇನಾದ್ರು ನಿಂತಿದ್ದರೆ ಇವನು ನಾವು ಸಾಯಿಸ್ತಾನೆ. ಸೊ ಅಲ್ಲಿಗೆ ಅರ್ಥ ನೀವು ಅಷ್ಟೇ ಯಾವ ಸಂದರ್ಭದಲ್ಲಿ ಎಷ್ಟು ಎಮೋಷನ್ ತೋರಿಸ್ಬೇಕು ಅದನ್ನು ಇವನು ಕಲ್ತ್ಕೋಬೇಕು. ಅದನ್ನು ಬಿಟ್ಟು ಇವನು ಇಲ್ಲ ತುಂಬ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು, ನಾನು ಎಮೋಷನ್ ಆಗೇ ಇರಬೇಕು, ಯಾರಿಗೂ ಹಾರ್ಮ್ ಮಾಡಬಾರ್ದು ಅಂತ ತುಂಬ ಒಳ್ಳೆಯವನಾಗಕ್ಕೆ ಹೋದರೆ ಇವನಿಗೆ ತೊಂದರೆ ಆಗುತ್ತೆ. ಸೊ ಇದನ್ನು ಅಷ್ಟೇ, ಯಾರು ಕ್ವಶ್ಚನ್ ಕೇಳ್ತಾರೆ ಕ್ವಶ್ಚನ್ ಬೇಸ್ ಮೇಲೆ ಅದರ ಆಧಾರದ ಮೇಲೆ ನೀವು ಅವರಿಗೆ ಅಡ್ವೈಸ್ ಮಾಡಬೇಕು. ನೆಕ್ಸ್ಟು 13ನೇ ನಂಬರು. ಇಲ್ಲಿ ತಾಯಿ ನೋಡಿ, ಇವಳು ತುಂಬ ಎಮೋಷನ್ ಇರೋ ತಾಯಿ. ಅಲ್ಲಿ ಕ್ವೀನ್ ಆಫ್ ಪೆಂಟಕಲ್ ಬಂದಾಗ ಅವಳು ಲಾಜಿಕ್ ಪರ್ಸನ್ನು, ನೋ ಎಮೋಷನ್ಸು, ತುಂಬ ಮೆಟೀರಿಯಲ್ ವರ್ಲ್ಡಲ್ಲಿರೋವಳು. ಅವಳಿಗೆ ಸುಖ ಅಂದರೆ ದೊಡ್ಡ ಕಾರಲ್ಲಿ ಓಡಾಡೋದು, ಲಕ್ಸುರಿ ಆಗಿರೋದು, ಆ ಥರ. ಬಟ್ ಇವಳು ಆ ಥರ ಅಲ್ಲ. ಈ ತಾಯಿ ಹೇಗೆ ಅಂತಂದರೆ
ಕಪ್ಸ್ ಅಂತಂದರೆ ಮತ್ತು ಬಿಳಿ ಬಟ್ಟೆ ಹಾಕ್ಕೊಂಡಿದ್ದಾಳೆ. ಬಿಳಿ ಬಟ್ಟೆ ಅಂದರೆ ಪ್ಯೂರಿಟಿ, ತುಂಬ ಒಳ್ಳೆಯವಳು, ಇನೋಸೆಂಟು ಆ ಥರ ಬರುತ್ತೆ. ಮತ್ತು ಇಲ್ಲೆಲ್ಲ ಫ್ರೂಟ್ಸ್ ಇದೆ, ಇದಿದೆ, ಇದೆಲ್ಲ ಕರೆಕ್ಟು. ಆದರೆ ಇವಳಲ್ಲಿ ನೋಡಿ, ಇಲ್ಲೂ ಒಂದು ಮಗು, ಇದರಲ್ಲಿ ಮಗು ಇದೆ, ಇಲ್ಲೂ ಮಗು ಇದೆ, ಇವಳು ಸಿಂಹಾಸನದಲ್ಲಿ ತಲೆ ಮೇಲೆ ಹತ್ರನೂ ಮಗು ಇದೆ. ಅಲ್ಲಿಗೆ ಅರ್ಥ ಇವಳಿಗೆ ಯಾವಾಗಲೂ ಮಕ್ಕಳದು ಚಿಂತೆ, ಮನೆ ಚಿಂತೆ, ಫ್ಯಾಮಿಲಿ ಬಗ್ಗೆ ತುಂಬ ಓವರ್ ಪೊಸೆಸಿವ್ ಆಗಿ ತುಂಬ ಥಿಂಕ್ ಮಾಡ್ತಿರ್ತಾಳೆ ಎಮೋಷನಲಿ. ತುಂಬ ಓವರ್ ಎಮೋಷನ್ ಕೂಡ ತಪ್ಪು. ಯಾಕಂದರೆ ಅವ್ರಿಗೆ ಅದು ಹಿಂಸೆ ಆಗಬಹುದು. ಓವರ್ ಪೊಸೆಸಿವ್, ಓವರ್ ಪ್ರೀತಿ ಯಾವುದೇ ಆದ್ರೂ ತೊಂದರೆನೇ. ಇವಳಿಗೆ ಯಾವಾಗಲೂ ಮಕ್ಕಳ ಬಗ್ಗೆ ಟೆನ್ಷನ್ ಇರುತ್ತೆ, ಸೊ ಫ್ಯಾಮಿಲಿ ಬಗ್ಗೆ ಟೆನ್ಷನ್ ಇರುತ್ತೆ. ಸೊ ಅದನ್ನೇ ಇವಳು ಬ್ಯಾಲೆನ್ಸ್ ಮಾಡೋಕ್ಕೆ ಇವಳಿಗೆ ಬಂದುಬಿಟ್ರೆ ಇವಳು ತುಂಬ ವೆರಿ ಗುಡ್. ಅಂದರೆ ಇವಳು ಆಲ್ಮೋಸ್ಟ್ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಳು ಕೆರಿಯರ್ ಓರಿಯೆಂಟೆಡ್ ಅಲ್ಲ, ಫ್ಯಾಮಿಲಿ ಓರಿಯೆಂಟೆಡ್ ಲೇಡಿ. ಸೊ ನೀವೀಗ ಯಾರಿಗೋ ಅಕಸ್ಮಾತು ನನ್ನ ಸೊಸೆ ಬಂದು ಅಥವಾ ನನ್ನ ಹೆಂಡತಿ ತುಂಬ ಒಳ್ಳೆ ಅಚೀವ್ ಮಾಡಬೇಕು, ಹೊರಗಡೆ ಎಲ್ಲ ಹೋಗಿ ದುಡಿಬೇಕು, ಚೆನ್ನಾಗಿ ಅರ್ನ್ ಮಾಡಬೇಕು ಅಂತ ಆಸೆ ಇದ್ದರೆ, ಹುಡುಗಿ ಬಗ್ಗೆ ಕೇಳಿದಾಗ ಈ ಕಾರ್ಡ್ ಬಂದರೆ ಇಲ್ಲ ಅವಳು ಫ್ಯಾಮಿಲಿ ಓರಿಯೆಂಟೆಡ್ ಅಂತ ನೀವು ಹೇಳಬೇಕು. ಸೊ ಇವಳು ಫ್ಯಾಮಿಲಿಗೆ ಹೇಳಿ ಮಾಡಿಸಿದವಳು, ಫುಲ್ ಪ್ಯೂರ್ ತಾಯಿ ಅಂತ ತ್ಯಾಗ ಈಗ ಮಾಡಿಕೊಂಡು ಆ ಥರ ಇರೋವಂಥ ಲೇಡಿ ಇದು. ಮತ್ತು ಇದು ಅಷ್ಟೇ 4ನೇ ನಂಬರು ರಾಹುಗೆ ಸಂಬಂಧಪಟ್ಟಿದ್ದು. ಈಗ ಕಿಂಗ್ ಆಫ್ ಕಪ್ಸ್, ಅಲ್ಲಿ ನಮಗೇನೆಂದರೆ ಅವನಿಗೆ ತುಂಬ ಮೆಟೀರಿಯಲ್ ಸುಖ ಎಲ್ಲ ಇತ್ತು, ಹಾಗೆ ಅವನ ಸುತ್ತಮುತ್ತ ನೆಗೆಟಿವ್ ಇರೋರು ಇದ್ದರು. ಆದರೆ ಇವನಿಗೆ ಸುತ್ತಮುತ್ತ ನೆಗೆಟಿವ್ ಇರೋರು ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ, ಪ್ರಾಸ್ಪರಿಟಿ ಇದೆ. ಆದರೆ ನೀವು ಇವನ ಶೂಸ್ ನೋಡಿದ್ರೆ ಸ್ವಲ್ಪ ಬ್ಲ್ಯಾಕ್ ಇದೆ. ಅಂದರೆ ಇವನು ಡಿಸಿಷನ್ಗಳನ್ನೇನಾದರೂ ಎಮೋಷನಲಿ ತೊಗೊಂಡ್ಬಿಟ್ರೆ ಇವನಿಗೆ ತೊಂದರೆ ಆಗುತ್ತೆ. ಅಂದರೆ ಯಾವಾಗಲೂ ಗಂಡು ಮಕ್ಕಳು ಸ್ವಲ್ಪ ಸ್ಟ್ರಾಂಗಾಗಿ ಲಾಜಿಕ್ಕಾಗಿ ಥಿಂಕ್ ಮಾಡಬೇಕು, ಎಮೋಷನಲಿ ಥಿಂಕ್ ಮಾಡಿದ್ರೆ ತೊಂದರೆ ಅಂತ ಇಲ್ಲಿ ಬರುತ್ತೆ. ಹೇಗೆ ಅಲ್ಲಿ ಕೆರಿಯರ್ ಲೇಡಿ ಅಂತ ಬಂದಾಗ ಅವಳು ಫ್ಯಾಮಿಲಿಗಿಂತ ಕೆರಿಯರ್ಗೆ ಇಂಪಾರ್ಟೆನ್ಸ್ ಕೊಡ್ತಾಳೋ, ಹಾಗೆ ಇಲ್ಲಿ ಇವನು ತುಂಬ ಮನೆ ಇದು ನಾನು ಈ ಥರ ಎಮೋಷನ್ನು, ಅಯ್ಯೋ ನಮ್ಮವರು ಅವ್ರಂಗೆ ಮಾಡಲ್ಲ ಆ ಥರ ಎಲ್ಲ ಮಾಡೋ ಬದಲು ಸ್ವಲ್ಪ ಥಿಂಕ್ ಮಾಡಬೇಕು, ಲಾಜಿಕ್ಕಾಗಿರಬೇಕು ಅಂತ ಇದರಲ್ಲಿ ಹೇಳುತ್ತೆ. ಸೊ ಇಲ್ಲಿ ಓವರಾಲ್ ಬರ್ತಾ ಇರೋದು ಇವನು ತುಂಬ ಒಳ್ಳೆಯವನು, ಕೇರಿಂಗ್ ಪರ್ಸನ್ನು. ಆದರೆ ತುಂಬ ಓವರ್ ಎಮೋಷನ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮುಂದೆ ಎಡೋ ಹೆಜ್ಜೆನ ಲಾಜಿಕ್ಕಾಗಿಟ್ಟರೆ ಒಳ್ಳೆಯದು, ಇಲ್ಲಾಂದರೆ ಅವನಿಗೆ ಹಾರ್ಮ್ ಆಗುತ್ತೆ ಅಂತ ಅರ್ಥ. ಸೊ ಇಲ್ಲಿಗೆ ನಮ್ಮದು ಕಪ್ಸ್ದು ಅಂದರೆ ಜಲತತ್ವದ್ದು 14 ಕಾರ್ಡ್ಗಳನ್ನ ಮುಗಿಸಿದ್ದೀವಿ.